ಹಾಯ್ ಎಲ್ಲರಿಗೂ. ಇದು ಸಂಡೇ ಮಾರ್ನಿಂಗು. ಸ್ವಲ್ಪ ಶೀತ ಎಲ್ಲ ತುಂಬ ಇದ್ದಿದ್ದರಿಂದ ಹೇಗೂ ಸಂಡೇ ಅಲ್ವಾ, ಹಾಗಾಗಿ ಲೇಟಾಗಿ ಎದ್ದಿದ್ದೆ. ಜೊತೆಗೆ ಪಾಸ್ತಾ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ಅಂದ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಪಾಸ್ತಾ ಎಲ್ಲ ಮಾಡಿ 1 ಇಯರ್ ಮೇಲೆ, ಅಂದರೆ ತುಂಬಾ ಜಾಸ್ತಿ ಆಯಿತು. 1 ಇಯರ್ ಅಲ್ಲ, ತುಂಬಾ ಜಾಸ್ತಿ ಆಯಿತು. ಹೇಗೋ ಪಾಸ್ತಾ ತಂದಿದ್ದೆ ನೋಡೋಣ ಅಂತೇಳಿ. ಆ್ಯಕ್ಚುಲಿ ವೀಟ್ ಪಾಸ್ತಾ ಅಂತ ಇತ್ತು, ಹಾಗಾಗಿ ಓಕೆ ಟ್ರೈ ಮಾಡಿ ನೋಡೋಣ ಅಂತ ತಂದಿದ್ದೆ. ಒಂದು ಸೈಡಲ್ಲಿ ಸ್ವಲ್ಪ ನೀರನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಪಾಸ್ತಾನ ಸ್ವಲ್ಪ ಎಷ್ಟು ಬೇಕು ಅಷ್ಟು 3 ಜನಕ್ಕೆ ನೋಡಿಬಿಟ್ಟು ಅದನ್ನು ಬೇಯೋಕ್ಕೆ ಇಟ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಟೈಮಿಂಗ್ಸ್ 13 ಮಿನಿಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದರು. ಓಕೆ, ಅಷ್ಟರಲ್ಲಿ ನಾನು ಪಾಸ್ತಾಗೆ ಬೇಕಾಗಿರೋ ಒಗ್ಗರಣೆ ಎಲ್ಲ ಮಾಡ್ಕೋಬೋದಲ್ಲ ಅಂಥೇಳಿ ಫಸ್ಟೇ ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿ ಅದಾದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಪಾಸ್ತಾ ಮಾಡ್ಕೊಳ್ತಿದ್ದೀನಿ, ಆದ್ರೂ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೋಬೇಕಲ್ಲ, ಹಾಗಾಗಿ ಕರಿಬೇವಿನ ಸೊಪ್ಪು ಪ್ರತಿಯೊಂದನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾರ್ಮಲಾಗಿ. ಹಾಗೆಯೇ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೆ ತಿನ್ನೋಕ್ಕೆ ಸಿಗಲಿ ಅಂತ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಕ್ಯಾರೆಟ್ ಮತ್ತು 1 ಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನಿವಾಗ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇದೆರಡು ತರಕಾರಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬೀನ್ಸ್ ಅದನ್ನೆಲ್ಲ ಹಾಕಿ ಮಾಡ್ಕೋಬೋದು. ಇಷ್ಟು ಸಾಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ ಅದೆಲ್ಲ ಸ್ವಲ್ಪ ಬೇಯೋಕ್ಕೆ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಟೊಮೊಟೊ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು ಪಾಸ್ತಾ ಬೆಂದಾದ ನಂತರ ಅದನ್ನು ಹಾಗೆ ಸೋಸಿ ಏನು ನಾನು ಇಡ್ತಾ ಇಲ್ಲ, ಹಾಗೆಯೇ ಸ್ವಲ್ಪ ನೀರನ್ನ ಈ ಥರ ಸೋಸ್ಕೊಂಡು ತೆಗೆದು ಇದಕ್ಕೇ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಅದಾದ ನಂತರ ಇದಕ್ಕೆ ಪಾಸ್ತಾ ಮಸಾಲ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ಅಥವಾ ನಿಮ್ಮ ಹತ್ರ ಮ್ಯಾಗಿ ಮಸಾಲ ಇದ್ದರೆ ಅದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಜೊತೆ ನನ್ನದು ಒಂದು ಇಷ್ಟೆಲ್ಲ ಆದ ನಂತರ ಈಗ ಪಾಸ್ತಾ ಮಸಾಲದಲ್ಲಿನೇ ಉಪ್ಪೆಲ್ಲ ಇರುತ್ತೆ, ಹಾಗಾಗಿ ತುಂಬ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ತರಕಾರಿ ಎಲ್ಲ ಬೇಯೋತ್ತಿಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ನಂದು ಎಕ್ಸ್ಟ್ರಾ ಫಿಟ್ಟಿಂಗ್. ಸ್ವಲ್ಪ 1 ಸ್ಪೂನಷ್ಟು ಚಿಕನ್ ಮಸಾಲನ ಹಾಕ್ಕೊಳ್ತಿದ್ದೀನಿ. ಪಾಸ್ತಾ ರೆಡಿ ಆಯಿತು, ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ಸಂಡೇ ಆಗಿರೋದ್ರಿಂದ ಮಗ ಜೊತೆಗೇ ಇರ್ತಾನೆ, ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡಿದೆ. ಮೊಬೈಲ್ನ ಆ್ಯಕ್ಚುಲಿ ವಿಡಿಯೋ ಪ್ಲೇ ಮಾಡಿಟ್ಟಿದ್ದೆ. ಅವನು ಬಂದು ಹತ್ರ ಎಲ್ಲ ನೋಡ್ದ, ಎಲ್ಲಿ ಅದನ್ನೆಲ್ಲ ತೆಗೆದು ಬೀಳಿಸ್ಬಿಡ್ತಾನೋ ಅಂತ. ಸ್ವಲ್ಪ ಅಲ್ಲಿ ಕೂರಬೇಡ, ಇಲ್ಲಿ ಅಲ್ಲೇ ಆಟಾಡಬೇಡ, ಇಲ್ಲಿ ಬಾ ಅಂತ ಕರಿತಾ ಇದ್ದೆ. ಹಾಗೆ ಇಬ್ಬರು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಟ ಆಡಿಕೊಂಡು. ಇಷ್ಟು ಸಂಡೇ ಫುಲ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಇದು ಮಂಡೇ ಮಾರ್ನಿಂಗು, ಹಾಗಾಗಿ ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ತಿದ್ದೀನಿ. ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ, ಅದಕ್ಕೆ ನಾನಿಲ್ಲಿ 1 ಬೌಲಷ್ಟು ಅನ್ನನ ತೆಗೆದು ರುಬ್ಬಿಟ್ಟು ಅದಕ್ಕೆ 1 ಬೌಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಂಡು ಇನ್ನೂ ಫ್ಲೇಮೇನು ಆಫ್ ಮಾಡಿಲ್ಲ, ಇದೆರಡು ಕೆಲಸ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನಂತ ಹೇಳಿದರೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ಹಾಗಾಗಿ ಅಕ್ಕಿ ಹಿಟ್ಟನ್ನ ತಂದುಬಿಟ್ಟು ಫಸ್ಟು ಈ ರೈಸ್ ಏನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಜೊತೆ. ಫ್ಲೇಮ್ನ ಆನ್ ಮಾಡಿಟ್ಕೊಂಡು ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನ ಮಾಡ್ತಿರೋದು. ಅದ್ರ ಜೊತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ನೀವೆಷ್ಟು 1 ಬೌಲಲ್ಲಿ ಎಷ್ಟು ಇದು ರೈಸ್ ತೊಗೊಂಡಿರ್ತೀರ, ನೀರೂ ಅಷ್ಟೇ ಒಂದೇ ಬೌಲಲ್ಲಿ ತೊಗೊಳ್ಬೇಕು. ಅದೇ ಥರ 1 ಬೌಲು ರೈಸ್ನೂ ತೊಗೋಬೇಕು, ಎಲ್ಲ ಒಂದೊಂದು ಬೌಲಷ್ಟು ಕ್ವಾಂಟಿಟಿ. ನಾನು ಇಲ್ಲಿ ಹಾಗೆ ಅಳತೆ ಇಲ್ಲದೇ ಮಾಡ್ಕೊಳ್ತಿದ್ದೀನಿ, ನನಗೆ ಅಭ್ಯಾಸ ಆಗಿರುತ್ತಲ್ಲ, ಸೊ ಹಾಗಾಗಿ ಅಳತೆ ನೋಡೋಕ್ಕೇನು ಹೋಗಲ್ಲ ಅಷ್ಟು ನಾನು. ಇಲ್ಲ ಅಳತೆ ನೋಡಲಿಲ್ಲ ಅಂದ್ರೂ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀರಲ್ವ, ಈ ಥರ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಈ ಥರ ಬೇಯಿಸ್ಕೊಂಡು ಆದ ನಂತರ ನೀವು ಕೈಯಲ್ಲಿ ಮುಟ್ಟು ನೋಡಿದಾಗ ನಿಮಗೆ ಅಂಟಬಾರ್ದು. ಆ ಹದ ಬಂದರೆ ನಿಮಗೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹಾಗೆ ಬಿಸಿಯಲ್ಲಿ ಬೇಯೋಕ್ಕೆ ಬಿಟ್ಬಿಡ್ತೀನಿ. ಅದಾದ ನಂತರ ನಾನಿವಾಗ ಹಾಗೆ ಪಲ್ಯಕ್ಕೂ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ 2 ಕ್ಯಾಪ್ಸಿಕಮ್ ಸಹ ಉಳಿದಿತ್ತು, ಅದನ್ನೇ ಪಲ್ಯ ಮಾಡ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು. ಅದ್ರ ಜೊತೆ ವೆಯ್ಟ್ ಲಾಸ್ ಏನಾದ್ರು ಮಾಡೋದಿದ್ದರೆ ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದನ್ನು ಅಷ್ಟೇ ನಾನು ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಳ್ತಿದ್ದೀನಿ, ಪಲ್ಯ ಅಂದರೆ ತಿನ್ನೋಕ್ಕೆ ಸಿಗಬೇಕಲ್ಲ, ಹಾಗಾಗಿ
ಇದನ್ನು ಸ್ವಲ್ಪ ಸ್ಕ್ವೇರ್ ಟೇಪ್ ಸ್ಕ್ವೇರ್ ಶೇಪಲ್ಲೇ ಹೆಚ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಈರುಳ್ಳಿನೂ ಅಷ್ಟೇ ದಪ್ಪ ದಪ್ಪನೇ ಹೆಚ್ಕೊಳ್ತಿದ್ದೀನಿ, ತಿನ್ನಕ್ಕೆ ಸಿಗಬೇಕು. ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ, ಓಕೆನಾ? ಹಾಗಾಗಿ ನಾನು ಇದನ್ನು ಈ ಥರನೇ ಹೆಚ್ಕೊಳ್ತಾ ಇರೋದು. ಸೊ ಈ ಪಲ್ಯ ಮಾಡೋಕ್ಕೆ ತುಂಬ ಏನು ಟೈಮೆಲ್ಲ ಹಿಡಿಯಲ್ಲ, ಬೇಗನೂ ಆಗಬೇಕಾಗಿತ್ತು. ಹಾಗಾಗಿ ನಾನು ಇದನ್ನು ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಈ ಥರನೇ ಮಾಡ್ಕೊಳ್ತಿರೋದು. ಇಲ್ಲಾಂದರೆ ಸಣ್ಣಾಗಿ ಹೆಚ್ಚಬೇಕು ಅಂದರೆಲ್ಲ ಟೈಮ್ ಆಗುತ್ತಲ್ಲ. ಸೊ ಹಾಗಾಗಿ ಹೀಗೆ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಪಲ್ಯ ಮಾಡ್ಕೊಳ್ತಿದ್ದೀನಿ. ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈರುಳ್ಳಿ ಎಲ್ಲ ಹೆಚ್ಕೊಂಡಾದ ನಂತರ ಈಗ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿನೇ ಇದೆ. ಈಗ ಸ್ವಲ್ಪ ಒಂದೊಂದು 2-3 ಡ್ರಾಪ್ಸ್ ಅಷ್ಟು ನೀರನ್ನ ಕೈಗೆ ಹಾಕ್ಕೊಂಡು ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ತುಂಬ ಸ್ಮೂತಾಗಿದ್ದರೆ ಚೆನ್ನಾಗಿ ಬರುತ್ತೆ, ನಿಮ್ಗೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ನಾದುವಾಗ ಬೇರೆ ಪಾತ್ರೆಗೆ ಹಾಕಿ ನಾದ್ಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ನಾನಿಲ್ಲಿ ಉಂಡೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ರೊಟ್ಟಿ ತಟ್ಕೋಬೇಕು ಅಷ್ಟೇ. ರೊಟ್ಟಿ ತಟ್ಟೋಕ್ಕೆ ನಾನು ಈ ಥರ ಒಂದು ಬಟರ್ ಪೇಪರ್ ತೊಗೊಂಡು ಈ ಥರ ಮಾಡಿಕೊಂಡ್ರೆ ನಂಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಿರೋದಷ್ಟೇ. ಇದನ್ನು ಹಿಟ್ಟು ಹಾಕಿನೂ ನೀವು ಬೇಕಾದರೆ ಲಟ್ಟಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಮಾಡೋದು ಈಸಿ ಆಗುತ್ತೆ, ಹಾಗಾಗಿ ಈಗ ಮಾಡ್ಕೊಳ್ತಿದ್ದೀನಿ. ಬಟರ್ ಪೇಪರ್ ತೊಗೊಂಡ್ರೆ ನಿಮಗೆ ಏನಂದರೆ ಏನೂ ಪ್ರಾಬ್ಲಮ್ ಅಥವಾ ಬಟರ್ ಪೇಪರ್ ಅಂತಲೇ ಇಲ್ಲ, ಬೇರೆ ಪ್ಲಾಸ್ಟಿಕ್ ಕವರ್ ಸ್ವಲ್ಪ ದಪ್ಪ ಇರುತ್ತಲ್ಲ ಶೀಟು, ಸೊ ಆ ಥರದ್ದೆಲ್ಲ ತೊಗೊಂಡು ಅದರಲ್ಲೂ ಮಾಡ್ಕೋಬೋದು. ನೀವು ಕೈಯಲ್ಲೇ ಈ ಥರ ಮಾಡಿದರೆ ಸಾಕು, ನೀಟಾಗಿ ರೊಟ್ಟಿ ರೆಡಿ ಆಗುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ರೊಟ್ಟಿನ ಬೇಯಿಸ್ಕೊಂಡು ಹಾಗೆ ನೆಕ್ಸ್ಟು ರೊಟ್ಟಿಗಳನ್ನ ಲಟ್ಟಿಸ್ಕೊಂಡು ಒಂದೊಂದೇ ಮಾಡೋಷ್ಟರೊಳಗೆ ಇನ್ನೊಂದು ರೊಟ್ಟಿ ಬೆಂದಿರುತ್ತೆ. ಸ್ವಲ್ಪ ಫ್ಲೇಮ್ನ ತುಂಬ ಹೈಯಲ್ಲಿ ಇಡ್ದಲೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹೀಗೆ ಮಾಡ್ಕೊಳ್ತೀನಿ. ಹಾಗೆಯೇ ಹೆಂಗೂ ಇದು ಆಗ್ತಾ ಇರೋಷ್ಟೊತ್ತಿಗೂ ಪಲ್ಯನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ರೊಟ್ಟಿದ್ದು ಪಾತ್ರೆ ಆಚೆ ಇಟ್ಬಿಟ್ಟು ಈ ಕಡೆ ನಾನು ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೇ ಈಗ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಇದಾದ ನಂತರ ನಾನು ಸಾಸಿವೆ ಜೀರಿಗೆ ಆದ ನಂತರ ಏನು ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ನಾನು ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಫುಲ್ಲು ಫ್ರೈ ಆಗಬಾರ್ದು, ಸ್ವಲ್ಪ ಬೇಯಬೇಕು ಅಷ್ಟೇ ಈರುಳ್ಳಿ. ಯಾಕೆಂದರೆ ನಮಗೆ ಪಲ್ಯದಲ್ಲಿ ಈರುಳ್ಳಿ ತಿನ್ನೋಕ್ಕೆ ಸಿಗಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಯುವಷ್ಟು ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ಫ್ರೈ ಆದ ನಂತರ ನಾನೀಗ ಕಟ್ ಮಾಡಿಟ್ಟಿದ್ದು ಕ್ಯಾಪ್ಸಿಕಮ್ ಏನಿತ್ತು ಅದನ್ನು ಇದ್ರ ಜೊತೆ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೆಂದು ಸಿಗುತ್ತಲ್ಲ, ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಇದು ಬೇಯೋಕ್ಕೆ ಒಂದು ಅರ್ಧ ಗ್ಲಾಸಿಂದ 1 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನ ಬೇಯೋಕ್ಕೆ ಇಡ್ತಿದ್ದೀನಿ. ಇದು ಬೇಯೋಷ್ಟರೊಳಗೆ ನಂದು ಇನ್ನೊಂದು 2 ರೊಟ್ಟಿನೂ ಆಗೋಗಿರುತ್ತೆ ಹೇಗೂ, ಹಾಗಾಗಿ ರೊಟ್ಟಿನೂ ಮಾಡ್ಕೊಳ್ತಿದ್ದೀನಿ. ಎಲ್ಲ ಕೆಲಸನೂ ಬೇಗ ಆಗುತ್ತಲ್ಲ, ಹಾಗಾಗಿ ಒಟ್ಟೊಟ್ಟಿಗೆ ಮಾಡ್ಕೊಳ್ತಿದ್ದೀನಿ. ತುಂಬ ಹೊತ್ತು ಮಾಡಿದರೆ ಮತ್ತು ನಂಗೆ ಲೇಟ್ ಆಗುತ್ತೆ. ಎದ್ದಿದ್ದು ಯಾಕಂದರೆ ಸೋಮವಾರ ಮಗನಿಗೆ ರಜೆ ಇದ್ದಿದ್ದರಿಂದ ಎದ್ದಿದ್ದು ಸಹ ಲೇಟು. ಹಾಗಾಗಿ ನೆಕ್ಸ್ಟು ಬೆಂದಿರುವಂಥ ಕ್ಯಾಪ್ಸಿಕಮ್ ಈರುಳ್ಳಿಗೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಕಾಳುಮೆಣಸು ಪೌಡ್ರು. ನಾನು ಇದನ್ನೆಲ್ಲ ಯಾಕೆ ಪೌಡ್ರ್ ಮಾಡಿಟ್ಕೊಳ್ತೀನಿ ಅಂದರೆ ನನಗೆ ಈ ಥರ ಏನಾದರೂ ಪಲ್ಯ ಅದೆಲ್ಲ ಮಾಡುವಾಗ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿನೇ ನಾನು ಈ ಎಲ್ಲ ಪೌಡ್ರುಗಳನ್ನೆಲ್ಲ ರೆಡಿ ಇಟ್ಟಿರ್ತೀನಿ ಯಾವಾಗಲೂ. ಹಾಗೆ ಪೌಡ್ರೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈಗ ಪಲ್ಯ ಫುಲ್ ಬೆಂದಾಯಿತು. ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪೆಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ನನ್ನದು ಅಕ್ಕಿ ರೊಟ್ಟಿನೂ ಇಲ್ಲಿ ರೆಡಿ ಆಗಿದೆ. ತಿನ್ನೋಕ್ಕೆ ಸ್ಮೂತಾಗಿ ಚೆನ್ನಾಗೇ ಇರುತ್ತೆ ಅಕ್ಕಿ ರೊಟ್ಟಿ. ಹಾಗೆ ಪಲ್ಯ ಕೂಡ ರೆಡಿಯಾಗಿದೆ. ಹಾಗೆ ನಾನು ಸ್ವಲ್ಪ ಇಲ್ಲಿ ಬಜಾರ ಹಾಕಿದ್ರು, ಹಾಗೆ ನೋಡ್ಕೊಬರೋಣ ಅಂತ ಪಕ್ಕದ ಮನೆಯವ್ರ ಜೊತೆ ಹೊರಟ್ಬಿಟ್ಟಿದ್ದೀನಿ. ಸೊ ಬಜಾರಿಂದ ಏನಂತ ತಂದೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗೋದು. ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.